ಇದಕ್ಕೆ ಬಂದುಬಿಟ್ಟು 100% ಒರಿಜಿನಲ್ ಡಿಸ್ಪ್ಲೇ ಹಾಕಿದ್ದೀನಿ. ಓಕೆ, ಇದು 100% ಒರಿಜಿನಲ್ ಡಿಸ್ಪ್ಲೇ. ನೋಡಿ, iPhone 13 ಯಾವುದೇ ಐಫೋನಲ್ಲಾಗಲಿ ಒರಿಜಿನಲ್ ಡಿಸ್ಪ್ಲೇ ಹಾಕ್ಸಿದ್ರೆ ಕ್ಯಾಲ್ಬ್ರೇಟ್ ಮಾಡಿದ್ರು ಪ್ರಾಬ್ಲಮ್ ಏನಾಗ್ತಾ ಇದೆ ನಿಮಗೆ ನೋಡಿಸ್ತೀನಿ ಒಂದು ನಿಮಿಷ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಅಬೌಟಲ್ಲಿ ಹೋಗ್ಬಿಟ್ಟು ನೋಡಿ ಯೂಸ್ಡ್ ಅಂತ ಬರ್ತಾ ಇದೆ. ಓಕೆ, 2 ನಿಮಿಷದಲ್ಲಿ ನಾನು ಜೆನ್ಯೂನ್ ಮಾಡ್ತೀನಿ ನಿಮಗೆ. ಜೆನ್ಯೂನ್ ಅಂದರೆ ಆ್ಯಪಲ್ ಪ್ರಾಡಕ್ಟ್ ಏನಿರುತ್ತೋ ಅದನ್ನೇ ಜೆನ್ಯೂನ್ ಅಂತಾರೆ. ಅದು ಇದು ಸ್ವಲ್ಪ ಇದಾಗಿದೆ ಪ್ರಾಬ್ಲಮ್ಸು ಸಾಫ್ಟ್ವೇರಿಂದ, ಗ್ಲಿಚಸ್ಸು, ಅದನ್ನ ನಾನು ಮಾಡಿಕೊಡ್ತೀನಿ ನಿಮಗೆ ಯಾವ ಥರ ಅಂತ. ಫಸ್ಟು ಸೆಟ್ಟಿಂಗ್ಸಲ್ಲಿ ಬರಬೇಕು. ಸೆಟ್ಟಿಂಗ್ಸಲ್ಲಿ ಬಂದು ನಮಗೆ ಅಬೌಟಲ್ಲಿ ಹೋಗಿ, ಸರಿ ಅಬೌಟಲ್ಲ, ಒಂದು ನಿಮಿಷ, ಲ್ಯಾಂಗ್ವೇಜ್ ಅಂತಿದೆಯಲ್ಲ, ಇಲ್ಲ ರೀಸನ್, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಯಾಲೆಂಡರ್ ಅಂತ ಇರುತ್ತೆ ನೋಡಿ, ಕ್ಯಾಲೆಂಡ್ರಲ್ಲಿ ಹೋಗ್ಬಿಟ್ಟು ನೀವು ಜಪಾನ್ ಸೆಲೆಕ್ಟ್ ಮಾಡ್ಬೇಕಷ್ಟೇ. ಜಪಾನ್ ಸೆಲೆಕ್ಟ್ ಮಾಡಿ ಬ್ಯಾಕ್ ಬಂದಿದ್ದೀರಂದರೆ ಡೈರೆಕ್ಟ್ ನಾನು ಅಬೌಟ್ಗೆ ಹೋಗಿ ನೋಡಿಸ್ತೀನಿ ನಿಮಗೆ. ಜನರಲಲ್ಲಿ ಅಬೌಟ್ಗೆ ಹೋಗ್ಬಿಟ್ಟು ನೋಡಿಸ್ತೀನಿ. ಇವಾಗ ನೋಡಿ ಜೆನ್ಯೂನ್ ಬಂದಿದೆ. ಜೆನ್ಯೂನ್ ನೋಡಿ, ಜೆನ್ಯೂನ್ ಡಿಸ್ಪ್ಲೇ ಬಂದಿದೆ. ಅವಾಗ ಯೂಸ್ಡ್ ಅಂತ ಇತ್ತು. ಇದು ಜುಗಾಡೋ ಇದೊಂದು. ಓಕೆ, ಇದನ್ನು ಯೂಸ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇದೇ ಥರ ಮುಂದೆ ನೆಕ್ಸ್ಟು ಒಳ್ಳೊಳ್ಳೆ ಫ್ಯೂಚರ್ಸ್ ಬೇಕಂದರೆ. ಥ್ಯಾಂಕ್ ಯು.